RCBಯ ಆಕ್ಷನ್ ನಾಟ್ ಅಪ್ ಟು ದಿ ಮಾರ್ಕ್. ನಿನ್ನೆ WPL 2026 ಆ ಒಂದು ಮೆಗಾ ಆಕ್ಷನ್ ಇತ್ತು. ಆ ಒಂದು ಮೆಗಾ ಆಕ್ಷನ್ ಅಲ್ಲಿ RCBಯ ಮ್ಯಾನೇಜ್ಮೆಂಟ್ ಮುಖ ನೋಡ್ತಾ ಇದ್ರೆ ನನಗೆ ಅನಿಸಿದ ಮಟ್ಟಿಗೆ ಸರಿಯಾಗಿ ಪ್ರಿಪರೇಷನ್ ಮಾಡಿ ಬಂದಿಲ್ಲ ಅಂತ ಅನಿಸ್ತಾ ಇದೆ. ಬಿಗ್ ಪ್ಲೇಯರ್ನ ಬಿಟ್ಟಿದ್ದಾರೆ. ಸೊ ಹಾಗಾದ್ರೆ RCB ಮ್ಯಾನೇಜ್ಮೆಂಟ್ ನಿನ್ನೆ ಆ ಒಂದು ಮೆಗಾ ಆಕ್ಷನ್ ಹೇಗಿತ್ತು, ಯಾವೆಲ್ಲ ಎರಡು ಬಿಗ್ ಪ್ಲೇಯರ್ಗೆ ಮಿಸ್ ಮಾಡಿದರೆ ಮತ್ತು ಫೈನಲಿ RCBಯ ಪ್ಲೇಯಿಂಗ್ 11 ಹೇಗೆ ಇರುತ್ತೆ, ಯಾವೆಲ್ಲ ಸ್ಲಾಟ್ಗೆ ಯಾವೆಲ್ಲ ಪ್ಲೇಯರ್ಸ್ ಬಂದಿದ್ದಾರೆ ಮತ್ತು ಯಾವೆಲ್ಲ ವೀಕ್ನೆಸ್ ಇದ್ದಾವೆ RCB ಟೀಮ್ ಅಂತೇಳಿ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡೋದಕ್ಕೆ ಮುಂಚೆ ಪ್ರತಿಯೊಬ್ಬ RCB ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ RCBಯ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೀನಿ. ನಿನ್ನೆ ಮೆಗಾ ಆಕ್ಷನ್ ಅಲ್ಲಿ ಎಲ್ಲಾ ಟೀಮು ಅವರವರ ಸ್ಕ್ವಾಡ್ ನ ವೆಲ್ ಬ್ಯಾಲೆನ್ಸ್ ಆಗಿ ಪ್ರಿಪೇರ್ ಮಾಡಿದರೆ, ಆದ್ರೆ RCB ಮಾತ್ರ ಸ್ಲೈಟ್ಲಿ ಬಿಲೋ ಪರ್ ಸ್ಕ್ವಾಡ್ ನ ಸೆಲೆಕ್ಟ್ ಮಾಡಿದೆ. ಸೊ ನಿನ್ನೆ ಒಂದು ಆಕ್ಷನ್ ನೋಡ್ತಾ ಇದ್ರೆ ಇಲ್ಲಿ ನನಗೆ ಜಾಸ್ತಿ ಇಂಪ್ರೆಸ್ ಮಾಡಿದ್ದು ಯುಪಿನ ಹೆಡ್ ಕೋಚ್ ಆಗಿರುವಂತಹ ಅಭಿಷೇಕ್ ನಾಯರ್ ಅವರು. ಸೆನ್ಸೇಷನ್, ಸೂಪರ್ ಮೈಂಡ್, ಮಾಸ್ಟರ್ ಮೈಂಡ್, ಸೂಪರ್ ಸ್ಟ್ರಾಟಜಿಕ್ ಮತ್ತು ಪರ್ಫೆಕ್ಟ್ ಪ್ಲಾನಿಂಗ್, ಎಲ್ಲಾ ಪಿಕ್ಚರ್ ಪರ್ಫೆಕ್ಟ್ ಆಗಿದೆ. ಸೊ ತುಂಬಾ ಇಂಪ್ರೆಸ್ ಮಾಡಿದರೆ. ಅವರ ಒಂದೊಂದು ಸ್ಟ್ರಾಟಜಿಕ್ ಸ್ಪಾಟ್ ಆನ್ ಆಗಿತ್ತು. ಇದು ಮಾತ್ರ ಪ್ರತಿಯೊಬ್ಬ KKR ಫ್ಯಾನ್ಸ್ಗೆ ವೆರಿ ಮತ್ತು ಎಕ್ಸಲೆಂಟ್ ಗುಡ್ ನ್ಯೂಸ್. ಈಗ ಯುಪಿಗೆ ಅಷ್ಟೇ ಅಲ್ಲ, ನೆಕ್ಸ್ಟ್ ಬರುವಂತಹ IPL 2026 ಅಲ್ಲಿ KKR ಪರ ಹೆಡ್ ಕೋಚ್ ಆಗಿದ್ದಾರೆ. ಡೆಫಿನೆಟ್ ಆಗಿ ಹೈ ಒಂದು ಕಾನ್ಫಿಡೆನ್ಸ್ ಹೇಳ್ತೀನಿ. ಡೆಫಿನೆಟ್ ಆಗಿ KKR ಟೀಮು ಒಂದು ವೆಲ್ ಬ್ಯಾಲೆನ್ಸಿಂಗ್ ಸ್ಕ್ವಾಡ್ ನ ಪ್ರಿಪೇರ್ ಮಾಡೋದು ಗ್ಯಾರಂಟಿ. ನೆಕ್ಸ್ಟ್ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಆ ತರ ಸೆನ್ಸೇಷನ್ ಸೂಪರ್ ಮಾಡಿತ್ತು ನಿನ್ನೆ ಆ ಒಂದು ಮೆಗಾ ಆಕ್ಷನ್ ಅಲ್ಲಿ. ಸೊ ಯುಪಿ ಒನ್ ಆಫ್ ದಿ ಸ್ಟ್ರಾಂಗ್ ಕಂಟೆಂಡರ್ ಆ ಒಂದು WPL 2026 ಫೈನಲ್ಗೆ ಹೋಗೋಕೆ. ಸೊ ನೆಕ್ಸ್ಟ್ RCB ಟೀಮ್ ಬಗ್ಗೆ ಹೇಳಬೇಕಾದ್ರೆ ಬಿಫೋರ್ ಮೆಗಾ ಆಕ್ಷನ್ ಮುಂಚೆ RCB ಮ್ಯಾನೇಜ್ಮೆಂಟ್ ಒಳ್ಳೆ ಕೋರ್ ನ ರಿಟೈನ್ ಮಾಡಿದ್ರು. ಇದರಲ್ಲಿ ಸ್ಮೃತಿ ಆಗ್ಲಿ, ಶ್ರೇಯಾಂಕ ಆಗ್ಲಿ ಮತ್ತು ಪೆರಿ ಆಗ್ಲಿ, ಅದೇ ರೀತಿಯಾಗಿ ರಿಚಾ ಘೋಷ್ ಆಗ್ಲಿ ಸೂಪರ್ ಪ್ಲೇಯರ್ ನ ರಿಟೈನ್ ಮಾಡಿದ್ರು. ಆದ್ರೆ ಒಂದು RTM ಕಾರ್ಡ್ ನ ಆಪ್ಷನ್ ಇತ್ತು. ಆ ಒಂದು ಆಪ್ಷನ್ ನ RCB ಮ್ಯಾನೇಜ್ಮೆಂಟ್ ಆ ಒಂದು ಆಕ್ಷನ್ ಅಲ್ಲಿ ಯೂಸ್ ಮಾಡಿದ್ರೆ ಅದು ಮಾತ್ರ ಗುಡ್ ಪಿಕ್. ಈಗ ಆ ಒಂದು ಮೆಗಾ ಆಕ್ಷನ್ ಅಲ್ಲಿ RCB ಮ್ಯಾನೇಜ್ಮೆಂಟ್ ಮಾಡಿದ್ದು ಒಂದು ದೊಡ್ಡ ತಪ್ಪೇನಪ್ಪ ಅಂದ್ರೆ, ಎರಡು ಪ್ಲೇಯರ್ ಇದ್ರಿ ಇಲ್ಲಿ. ಯಾರಪ್ಪ ಅಂದ್ರೆ ಒಂದು ವಲ್ವರ್ಟು, ಇನ್ನೊಂದು ಲಿಚ್ಫೀಲ್ಡ್. ಇಬ್ಬರಲ್ಲಿ ಒಬ್ಬರನ್ನ ಪಿಕ್ ಮಾಡಿದ್ರೆ ಅದು ಮಾತ್ರ ಸೆನ್ಸೇಷನ್ ಮೆಗಾ ಆಕ್ಷನ್ ಆಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ RCB ಮ್ಯಾನೇಜ್ಮೆಂಟ್ ಅವರಿಗೆ ಬೈ ಮಾಡೋಕೆ ಆಗಿಲ್ಲ. ಬಟ್ ಹೋದ್ರು, ಆದ್ರೆ ಬೇರೆ ಟೀಮ್ ಅವರಿಗೆ ಬಿಡ್ ಮಾಡಿದ್ರು. ಬಟ್ ಇಬ್ಬರಲ್ಲಿ ಇಲ್ಲಿ ಲಿಚ್ಫೀಲ್ಡ್ ಬಂದ್ರಪ್ಪ ಅಂದ್ರೆ ಡೆಫಿನೆಟ್ ಆಗಿ ಒಂದು ಕ್ರೇಜಿ ಪಿಕ್ ಆಗ್ತಾ ಇತ್ತು. ಯಾಕಂದ್ರೆ LS ಪೆರಿ ಅವರು ಡೆಫಿನೆಟ್ ಆಗಿ ಇದೇ ಒಂದು ಲಾಸ್ಟ್ ಸೈಕಲ್ ಅನ್ನೋ ಪ್ರಕಾರ ಅವ್ರ ನೆಕ್ಸ್ಟ್ ಮೆಗಾ ಆಕ್ಷನ್ ಗೆ ಅವರು ಇರುವುದು ಡೌಟ್ ಇದೆ. ಸೊ ಡೆಫಿನೆಟ್ ಆಗಿ ಆ ಒಂದು ನೆಕ್ಸ್ಟ್ ಮೆಗಾ ಆಕ್ಷನ್ ಗೆ LS ಪೆರಿ ಅವರು ಆಲ್ ಸೆಟ್ WPL ಗೆ ರಿಟೈರ್ಮೆಂಟ್ ಕೊಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಸೊ ಈಗ ಲಿಚ್ಫೀಲ್ಡ್ ನಾವು ಬೈ ಮಾಡಿದ್ರೆ ಡೆಫಿನೆಟ್ ಆಗಿ ಒಂದು ಕ್ರೇಜಿ ಬೈ ಆಗ್ತಾ ಇತ್ತು. ಮತ್ತು ರೀಸೆಂಟ್ ಆಗಿ ಆ ಒಂದು ವರ್ಲ್ಡ್ ಕಪ್ ನಲ್ಲಿ ಸೂಪರ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಒನ್ ಆಫ್ ದಿ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಲಿಚ್ಫೀಲ್ಡ್ ಅವರು. ಅಂತ ಪ್ಲೇಯರ್ ನ RCB ಮ್ಯಾನೇಜ್ಮೆಂಟ್ ಬಿಟ್ಟಿದ್ದು ಅದು ಮಾತ್ರ ನನ್ನ ಪ್ರಕಾರ ಬಿಗ್ ಮಿಸ್ಟೇಕ್ ಮಾಡಿದೆ ಅಂತ ಅನಿಸ್ತಾ ಇದೆ. ಬಟ್ RCB ಫ್ಯಾನ್ಸ್ ನೀವೇನಂತೀರ? ಲಿಚ್ಫೀಲ್ಡ್ ಅಥವಾ ವಲ್ವರ್ಟ್ ಇಬ್ಬರಲ್ಲಿ ಒಬ್ರು ಬರಬೇಕತ್ತಾ ಅಥವಾ RCB ಮ್ಯಾನೇಜ್ಮೆಂಟ್ ಬಿಟ್ಟು ಬೆಸ್ಟ್ ಮಾಡಿದ್ರ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೇ ಕಮೆಂಟ್ಸ್ ಮಾಡಿ. ಬಟ್ ನನ್ನ ಪ್ರಕಾರ ಲಿಚ್ಫೀಲ್ಡ್ RCB ಗೆ ಬರಲೇಬೇಕಾಗಿತ್ತು ಅಂತ ನನ್ನ ವ್ಯೂ. ಸೊ ನೆಕ್ಸ್ಟ್ ನಾವು RCBಯ ಪ್ಲೇಯಿಂಗ್ 11 ಹೇಗಿದೆಪ್ಪ ಅಂದ್ರೆ, ಇಲ್ಲಿ ನನಗೆ ಅನಿಸಿದ ಮಟ್ಟಿಗೆ ಬಾಲಿಂಗ್ ಅಲ್ಲಿ ಅಂತ ಪರಿ ಫೈರ್ ಕಾಣ್ತಾ ಇಲ್ಲ. ಸ್ಮೃತಿ ಮಂದನ ಅವರು ಫೈರ್ ಆದ್ರೆ ಮಾತ್ರ ನಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಫ್ ಸಪೋಸ್ ಅವರು ಏನಾದರೂ ಕೈ ಕೊಟ್ಟರಪ್ಪ ಅಂದ್ರೆ ಡೆಫಿನೆಟ್ ಆಗಿ RCB ಲೋ ಟೋಟಲ್ಗೆ ಬೀಳೋದು ಗ್ಯಾರಂಟಿ. ಸೊ ಅಂತ ಪರಿ ಫೈರ್ ಪವರ್ ನನಗೆ RCB ಟೀಮಲ್ಲಿ ಕಾಣ್ತಾ ಇಲ್ಲ. LS ಪೆರಿ ಇದ್ದಾರೆ ಮತ್ತು ಸ್ಮೃತಿ ಮಂದನ್ ಇದ್ದಾರೆ, ಶ್ರೇಯಾಂಕ ಪಾಟೀಲ್ ಇದ್ದಾರೆ ಮತ್ತು ರಿಚಾ ಘೋಷ್. ಇವರು ಒಂದು ಸ್ಟ್ರಾಂಗ್ ಕೋರೆ. ಬಟ್ ಈಗ ಬೈ ಮಾಡೋದ್ರಲ್ಲಿ ಅಲ್ಲಿ ಹಾರಿಸ್ ಅವರು ಇದ್ದಾರೆ, ಒಂದು ಫಿನಿಶಿಂಗ್ ಕೊಡ್ತಾರೆ. ಮತ್ತು ಕ್ಲರ್ಕ್ ಇದ್ದಾರೆ, ಅವರು ಸಹ ಒಂದು ಒಳ್ಳೆ ಫಿನಿಶಿಂಗ್ ಕೊಡ್ತಾರೆ. ಇಲ್ಲಿ ರಿಚಾ ಘೋಷ್ ಪ್ಲಸ್ ಕ್ಲರ್ಕ್ ಪ್ಲಸ್ ಹಾರಿಸ್ ಅವರು ಮಿಕ್ಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಅದು ಮಾತ್ರ ಮೆಗಾ ಬ್ಲಾಕ್ ಬಾಸ್ಟರ್ ಫಿನಿಶಿಂಗ್ ಕೊಡೋದು ಗ್ಯಾರಂಟಿ. ಆದ್ರೆ ಒಂದು ವೀಕ್ನೆಸ್ ಏನಪ್ಪ ಅಂದ್ರೆ ಬಾಲಿಂಗ್ ಅಲ್ಲಿ ಅಂತ ಪರಿ ಫೈರ್ ಕಾಣ್ತಾ ಇಲ್ಲ. ಅದೇ ಒಂದು ಬಿಗ್ ಮಿಸ್ಟೇಕ್ ಮಾಡಿದ್ದು RCB ಮ್ಯಾನೇಜ್ಮೆಂಟ್. ಈಗ RCBಯ ಪ್ಲೇಯಿಂಗ್ 11 ಹೇಗಿರುತ್ತಪ್ಪ ಅಂದ್ರೆ, ಸ್ಟಾರ್ಟಿಂಗ್ ಓಪನಿಂಗ್ ಮಾಡ್ತಾರೆ ಕ್ಯಾಪ್ಟನ್ ಸ್ಮೃತಿ ಮಂದನ ಮತ್ತು ಜಾರ್ಜ್ ಹುಲ್ಲು, ಇವರಿಬ್ಬರು ಓಪನಿಂಗ್ ಮಾಡ್ತಾರೆ. ನೆಕ್ಸ್ಟ್ ನಂಬರ್ 3 ಅಲ್ಲಿ LS ಪೆರಿ ಅವರು, ನಂಬರ್ 4 ಅಲ್ಲಿ ಗೌತಮಿ ನಾಯ್ಕು ಮತ್ತು ನಂಬರ್ 5 ಅಲ್ಲಿ ರಿಚಾ ಘೋಷ್, ನಂಬರ್ 6 ಅಲ್ಲಿ ಗ್ರೇಸ್ ಹ್ಯಾರಿಸ್. ಇದು ನಮ್ಮ ಟಾಪ್ 6. ಪೂಜಾ ವಸ್ತ್ರಕರ್, ಶ್ರೇಯಾಂಕ ಪಾಟೀಲ್, ರಾಧಾ ಯಾದವ್, ಅರುಂಧತಿ ರೆಡ್ಡಿ, ಲೌರೆನ್ ಬೆಲ್ ಅಂಡ್ ಪ್ರೇಮ. ಇದು ನಮ್ಮ RCBಯ ಕಂಪ್ಲೀಟ್ ಪ್ಲೇಯಿಂಗ್ 11. ಇದರಲ್ಲಿ ಒಂದು ಏನಪ್ಪಾ ಅಂದ್ರೆ,
ಇಲ್ಲಿ ಗ್ರೇಸ್ ಹಾರಿಸ್ ಅವರು ಆಡಿದ್ರಪ್ಪ ಅಂದ್ರೆ ಇಲ್ಲಿ ಕ್ಲರ್ಕ್ ಅವರು ಬೆಂಚಲ್ಲಿ ಕೂಡಬೇಕಾಗುತ್ತೆ. ಯಾಕಂದ್ರೆ ಆಲ್ರೆಡಿ 4 ಫಾರಿನ್ ಪ್ಲೇಯರ್ ಇದ್ದಾರೆ. ಯಾರಪ್ಪ ಅಂದ್ರೆ ಎಲ್ಎಸ್ ಪೆರಿ, ಗ್ರೇಸ್ ಹಾರಿಸು ಮತ್ತು ಹುಲ್ಲು, ಅದೇ ರೀತಿಯಾಗಿ ಬೆಲ್ಲು. ಈ 4 ಪ್ಲೇಯರ್ ಆಡಿದ್ರಪ್ಪ ಅಂದ್ರೆ ಅಲ್ಲಿ ಕ್ಲರ್ಕ್ ಅವರು ಬೆಂಚಲ್ಲಿ ಕೂಡಬೇಕಾಗುತ್ತೆ. ಇಲ್ಲಪ್ಪ ಕ್ಲರ್ಕ್ ಎಲ್ಲರೂ ಬಂದ್ರಪ್ಪ ಅಂದ್ರೆ ಅಲ್ಲಿ ಗ್ರೇಸ್ ಹಾರಿಸು ಅಥವಾ ಬೆಲ್ಲರು ಬೆಂಚಲ್ಲಿ ಕೂಡಬೇಕಾಗುತ್ತೆ. ನನ್ನ ಪ್ರಕಾರ RCBಯ ಪ್ಲೇಯಿಂಗ್ ಬ್ಯಾಟಿಂಗ್ ಅಲ್ಲಿ ಸಾರ್ಟ್ ಆಗಿದೆ, ಆದ್ರೆ ಬಾಲಿಂಗ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ಕಾಣ್ತಿದೆ. ಬಟ್ ನೋಡಮ್ಮ RCB ಮ್ಯಾನೇಜ್ಮೆಂಟ್ ಯಾವೆಲ್ಲ ಕಾಂಬಿನೇಷನ್ ಸೆಟ್ ಮಾಡ್ತಾರೆ ಅಂತೇಳಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನಿಮ್ಮ ಪ್ರಕಾರ RCBಯ ಪ್ಲೇಯಿಂಗ್ 11 ಹೇಗಿರಬೇಕು? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.